ತಪ್ಪನ್ನು ನೀವು ಪದೇ ಪದೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗ್ಬೋದು ಅಥವಾ ಫ್ರೀಸ್ ಆಗ್ಬೋದು. ಏನಕ್ಕೆ, ಏನು ಪ್ರಾಬ್ಲಮ್ಮು, ಕಾಪಿರೈಟ್ ಸ್ಟ್ರೈಕ್ ಆ್ಯಂಡ್ ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಇದ್ರ ನಡುವೆ ಇರುವಂಥ ವ್ಯತ್ಯಾಸ ಏನು, ಇದು ಬರೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು 1 by 1 ಪಾಯಿಂಟ್ ನಾನು ಏನೇನು ಹೇಳ್ತಿರ್ತೀನೋ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೀವೇನಾದರೂ ಯೂಟ್ಯೂಬ್ ವಿಡಿಯೋನ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ, ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟು, ತಿಳ್ಕೊಂಡಿರಬೇಕಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಪಿರೈಟ್ ಸ್ಟ್ರೈಕ್ ಬರೋದಕ್ಕೆ ಮೇನ್ ಕಾರಣ, ನೀವೇನಾದರೂ ಬೇರೆಯವರ ವಿಡಿಯೋ, ಆಡಿಯೋ, ಅವ್ರು ಹಾಕಿರುವಂಥ ಮ್ಯೂಸಿಕ್ನ ತಗೊಳ್ಳೋದ್ರಿಂದ. ಈ ರೀತಿ ಏನಾದರೂ ನೀವು ತಗೊಳ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಅವ್ರು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಆ ವಿಡಿಯೋದು ಆಡಿಯೋ, ಮ್ಯೂಸಿಕ್, ಯಾವುದೋ ಒಂದು ಮೂವಿ ಕ್ಲಿಪ್ನ ತಗೊಳ್ತಾ ಇದ್ದೀರಾ ಅಂತಂದರೆ ಅದರಿಂದ ನಿಮಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಯಾರು ಒರಿಜಿನಲ್ ಆಗಿ ವಿಡಿಯೋ ಹಾಕಿರ್ತಾರೋ ಅವರಿಗೆ ಒಂದು ಮೇಲ್ ಹೋಗುತ್ತೆ. ನಿಮ್ಮ ಮ್ಯೂಸಿಕ್ನ ಇವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಏನಾದರೂ ಒಂದು ವೇಳೆ ಮೇಲ್ ಹೋಯ್ತು ಅಂತ ಅಂದಾಗ ಆಗ ಅವರಿಗದು ಗೊತ್ತಾಗುತ್ತೆ. ಅವರಿಗೆ ಅದು ಇಷ್ಟ ಇರೋದಿಲ್ಲ, ಅವ್ರು ಹಾಕಿರುವಂಥ ಮ್ಯೂಸಿಕ್ನ ತಗೊಳ್ಳೋದು ಇಷ್ಟ ಇರೋದಿಲ್ಲ. ಅವರು ಅಫಿಷಿಯಲ್ ಆಗಿ ಯೂಟ್ಯೂಬ್ಗೆ ಇನ್ಫಾರ್ಮ್ ಮಾಡ್ತಾರೆ, ನನ್ನ ಮ್ಯೂಸಿಕ್ನ, ನನ್ನ ವಿಡಿಯೋನ ಇವ್ರು ತಗೊಂಡು ಅವ್ರ ಚಾನಲಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ಇನ್ಫಾರ್ಮ್ ಮಾಡಿದ್ರು ಅಂತ ಅಂದರೆ ನಿಮಗೆ ಒಂದು ಸ್ಟ್ರೈಕ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಅದು ವಾರ್ನಿಂಗ್ ಅಂಥೇಳಿ ತಿಳ್ಕೊಳ್ಬೇಕಾಗುತ್ತೆ. ಫಸ್ಟ್ ಸ್ಟ್ರೈಕ್ ಬಂದಾಗ ಅದು ವಾರ್ನಿಂಗ್ ಆಗಿರುತ್ತೆ. ಅದಕ್ಕೆ ಆದಷ್ಟು ಬೇರೆಯವರ ಮ್ಯೂಸಿಕ್ನ, ಆಡಿಯೋ ಯಾವುದೇ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಿಮ್ಮ ಚಾನಲ್ನಲ್ಲಿ ಆ್ಯಡ್ ಮಾಡ್ಕೊಳ್ಬಾರ್ದು. ಇದರಿಂದ ಸ್ಟ್ರೈಕ್ ಬಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. 90 ಡೇಸಲ್ಲಿ 3 ಸ್ಟ್ರೈಕ್ ಕೊಡ್ತಾರೆ. ಇದರಿಂದ ನಿಮ್ಮ ಚಾನಲು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ಸ್ ಏನು? ಯೂಟ್ಯೂಬ್ ಸ್ಟ್ರೈಕ್ ಬಂದಾಗ ನಾವು ಏನು ಮಾಡಬೇಕು, ಏನು ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ, ಮೊದಲು ಫಸ್ಟ್ ಸ್ಟ್ರೈಕ್ ಬಂತು ಅಂತ ಹೇಳಿದ್ರೆ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅದು ಬಂದು ಆದಮೇಲೆ 90 ಡೇಸ್ವರೆಗೆ ನೀವು ಯಾವುದೇ ಸ್ಟ್ರೈಕು, ಕಾಪಿರೈಟ್ ಕ್ಲೈಮ್ ಬರಲಾರ್ದಾಗೆ ನೋಡ್ಕೊಳ್ಬೇಕಾಗುತ್ತೆ. 90 ಡೇಸಲ್ಲಿ ಒಂದು ವೇಳೆ ಆ ರೀತಿ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ನೀವೇನಾದರೂ ಈ ರೀತಿ ಕಾಪಿರೈಟ್, ಬೇರೆಯವ್ರದ್ದು ಮ್ಯೂಸಿಕ್ಕು, ವಿಡಿಯೋ ಅಂಥದ್ದೇನಾದರೂ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟು ಓನರ್ ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ತಗೊಂಡು ಯೂಸ್ ಮಾಡಿ. ನೀವು ಹಾಗೆ ತಗೊಂಡು ಯೂಸ್ ಮಾಡಿಕೊಂಡು ಇದರಿಂದ ನಿಮಗೆ ಸ್ಟ್ರೈಕ್ ಬರೋದ್ರಿಂದ ನಿಮ್ಮ ಚಾನಲ್ಲು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಆದಷ್ಟು ಇದ್ರ ಬಗ್ಗೆ ಕೇರ್ಫುಲ್ಲಾಗಿರಬೇಕಾಗುತ್ತೆ, ತುಂಬ ಕೇರ್ಫುಲ್ಲಾಗಿ ಇರಿ. ಕಾಪಿರೈಟ್ ಕ್ಲೈಮ್ ಅಂತ ಹೇಳಿದ್ರೆ ಇದು ಸಿಂಪಲ್. ಲೈಕ್ ನೀವು ಯಾವುದಾದ್ರೂ ಒಂದು ಶಾರ್ಟ್ಸ್ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀರಾ. ಇವಾಗ ಅಪ್ಲೋಡ್ ಮಾಡುವಾಗ ನೀವು ಯಾವುದೋ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಿರ್ತೀರ. ಅದಕ್ಕೆ ಆ ಮ್ಯೂಸಿಕ್ಕು ಆ್ಯಡ್ ಮಾಡ್ಕೊಂಡಿರೋದು ಕಾಪಿರೈಟೆಡ್ ಆಗಿರುತ್ತೆ. ಒಂದು ವೇಳೆ ನೀವು ಇವಾಗ ಹೊಸದಾಗಿ ಮೂವಿ ಯಾವುದಾದ್ರೂ ರಿಲೀಸ್ ಆಗಿರುತ್ತೆ, ಅದ್ರ ಮ್ಯೂಸಿಕ್ನ ತೊಗೊಂಡ್ಬಿಟ್ಟು ನೀವು ಯಾವ ಎಡಿಟಿಂಗ್ ಆ್ಯಪಲ್ಲಿ ನೀವು ಎಡಿಟ್ ಮಾಡ್ತೀರಲ್ವ, ಅದ್ರ ಜೊತೆಗೆ ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟು ಹಾಗೆ ಶೇರ್ ಮಾಡಿರ್ತೀರ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀರ. ಅಪ್ಲೋಡ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಯೂಟ್ಯೂಬ್ ಅವರೇ ಕಾಪಿರೈಟ್ ಕ್ಲೈಮ್ನ ಕೊಡ್ತಾರೆ. ನಿಮಗೆ ಇಮಿಡಿಯೇಟಾಗಿ ಕಾಪಿರೈಟ್ ಕ್ಲೈಮು ಮೆಸೇಜ್ ಬರುತ್ತೆ. ಲೈಕ್ ಯೂಟ್ಯೂಬಲ್ಲಿ ಸ್ಟುಡಿಯೋದಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ. ಆಮೇಲೆ ನೀವು ಯಾವ್ದು ಜಿಮೇಲ್ನ ಯೂಸ್ ಮಾಡ್ತಾ ಇರ್ತೀರ ನೋಡಿ, ಅದಕ್ಕೂ ಒಂದು ಮೆಸೇಜ್ ಬರುತ್ತೆ. ನಾನು ಅದು ನಿಮಗೆ ಅಲ್ಲಿ ಸೈಡ್ಗೆ ಹಾಕಿರ್ತೀನಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮೇಲ್ ಬರುತ್ತೆ ಅಂತೇಳಿ. ಒಂದು ವೇಳೆ ಈ ರೀತಿ ಬಂದಾಗ ನೀವು ಏನು ತೊಗೊಂಡಿರ್ತೀರ ಅಂತ ಹೇಳಿದ್ರೆ ಒಂದು ಮ್ಯೂಸಿಕ್ ತೊಗೊಂಡಿರ್ಬೋದು, ಬೇರೆ ಮೂವಿ ಕ್ಲಿಪ್, ಇವಾಗ ಟ್ರೆಂಡಿಂಗ್ ಆಗಿ ಯಾವುದಾದ್ರೂ ಒಂದು ಮೂವಿ ಹೋಗ್ತಾ ಇರುತ್ತೆ, ಆ ಮೂವಿ ಕ್ಲಿಪ್ನ ತೊಗೊಂಡ್ಬಿಟ್ಟು ನೀವು ಅಪ್ಲೋಡ್ ಮಾಡಿರ್ತೀರ, ನಿಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀರ. ಇದರಿಂದ ಮೇನ್ ಪ್ರಾಬ್ಲಮ್ ಆಗೋದೇನು ಅಂತಂದರೆ, ಒರಿಜಿನಲ್ ಕ್ರಿಯೇಟರ್ಸ್ ಯಾರು ಅದನ್ನು ಕ್ರಿಯೇಟ್ ಮಾಡಿರ್ತಾರೋ ಅವರಿಗೆ ನೀವು ಏನು ಅಪ್ಲೋಡ್ ಮಾಡಿರ್ತೀರಲ್ವ, ಅದು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಎಷ್ಟೇ ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ಸ್ ಬರಲಿ, ನಿಮಗೆ ವ್ಯೂಸ್ ಎಷ್ಟು ಬರುತ್ತೋ ಅದ್ರ ಮೇಲೆ ಅದರ ಅಮೌಂಟ್ ಎಷ್ಟಿರುತ್ತಲ್ವ ಅದು ಒರಿಜಿನಲ್ ಕ್ರಿಯೇಟರ್ಗೆ ಹೋಗುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಮಾನಿಟೈಸೇಷನ್ ಆಗಿದೆ ಅಂತಂದರೆ ಈ ರೀತಿ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಈ ರೀತಿ ತಪ್ಪುಗಳನ್ನ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡೋದ್ರಿಂದ ನೀವು ವಿಡಿಯೋ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ, ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಕಷ್ಟಪಟ್ಟು ಮಾಡಿರ್ತೀರ, ಆವಾಗ ಮ್ಯೂಸಿಕ್ನ, ಬೇರೆಯವ್ರ ಮ್ಯೂಸಿಕ್ನ ಎಲ್ಲ ಆ್ಯಡ್ ಮಾಡಿರ್ತೀರ, ಟ್ರೆಂಡಿಂಗ್ ಇರೋ ಮ್ಯೂಸಿಕ್ನೆಲ್ಲ ಆ್ಯಡ್ ಮಾಡಿರ್ತೀರ. ಇದರಿಂದ ಕಾಪಿರೈಟ್ ಬಂತು ಅಂತ ಅಂದರೆ, ಕಾಪಿರೈಟ್ ಕ್ಲೈಮ್ ಬಂದಾಗ
ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ರೆವಿನ್ಯೂ ಬೇರೆಯವ್ರಿಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಯಾಕಂತ ಹೇಳಿದ್ರೆ ನೀವು ಅಷ್ಟು ಕಷ್ಟಪಟ್ಟು ಆ ವಿಡಿಯೋನ ಮಾಡಿರ್ತೀರ, ಯಾವುದೋ ಒಂದು ಮ್ಯೂಸಿಕ್ ತೊಗೊಳ್ಳೋದು, ಬೇರೆಯವ್ರದ್ದು ಯಾವುದೋ ವಿಡಿಯೋನ ನಿಮ್ಮ ವಿಡಿಯೋ ಮಾಡಿದ್ರೊಳಗಡೆ ಆ್ಯಡ್ ಮಾಡೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ವೇಳೆ ಕಾಪಿರೈಟ್ ಕ್ಲೈಮ್ ಬಂದಿದೆ, ಅದಕ್ಕೆ ಏನು ಸೊಲ್ಯೂಷನ್ನು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಗೊತ್ತಿದೆ ಅಲ್ವಾ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಅದನ್ನು ರಿಮೂವ್ ಮಾಡ್ಬೋದು, ಟ್ರಿಮ್ ಮಾಡ್ಬೋದು. ಯಾವುದು ಆಡಿಯೋ ತೊಗೊಂಡಿರ್ತೀರೋ ಅದನ್ನು ಎಲ್ಲಿ ನಿಮ್ಗೆ ಬೇಡವೋ ಅದನ್ನು ಮ್ಯೂಟ್ ಮಾಡಿದ್ರೆ ಆಯಿತು. ಮ್ಯೂಟ್ ಮಾಡೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾವೆಲ್ ಎಲ್ಲ ಮಾಡಿರ್ತೀರ, ಟ್ರಾವೆಲ್ ಮಾಡುವಾಗ ಹಿಂದ್ಗಡೆ ಯಾರೋ ಒಂದು ಮ್ಯೂಸಿಕ್ ಹಾಕಿರ್ತಾರೆ, ಆವಾಗ ಆ ಮ್ಯೂಸಿಕ್ನ ನೀವು ಅದೇ ರೀತಿನ ಅಪ್ಲೋಡ್ ಮಾಡೋದ್ರಿಂದ ಆವಾಗಲೂ ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದೊಂದ್ಸಲಿ ನೀವು ಹೊಸ ಯೂಟ್ಯೂಬರ್ ಆದರೆ ಅಯ್ಯೋ ಏನೋ ಕಾಪಿರೈಟ್ ಬಂತು ಏನಿದು ಅಂಥೇಳಿ ತುಂಬಾ ಟೆನ್ಷನ್ ಆಗ್ತೀರಾ. ಅಷ್ಟು ಟೆನ್ಷನ್ ಆಗೋದಕ್ಕೆ ಹೋಗೋದು ಬೇಡ. ಆದಷ್ಟು ಕಾಪಿರೈಟ್ ಬರಲಾರ್ದಂಗೆ ನೆಕ್ಸ್ಟ್ ನೀವು ಹಾಕುವಂಥ ಒಂದು 3 ತಿಂಗಳಾದರೂ ನೀವು ಹಾಕುವಂಥ ವಿಡಿಯೋದಲ್ಲಿ ಕಾಪಿರೈಟ್ ಬರಲಾರ್ದಂಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಆದಷ್ಟು ಕಾಪಿರೈಟು ಬರಲಾರ್ದಂಗೆ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಮಾಡುವಾಗ ಎಲ್ಲಾದರೂ ಒಂದು ಸ್ವಲ್ಪ ಮ್ಯೂಸಿಕ್ ಏನಾದರೂ ಆ್ಯಡ್ ಆಗಿದೆ, 1 ಸೆಕೆಂಡ್ 2 ಸೆಕೆಂಡ್ ಆ್ಯಡ್ ಆಗಿದೆ ಅಂದರೂ ಆವಾಗಲೂ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ಫುಲ್ ವೀಡಿಯೋಸ್ನೆಲ್ಲ ಆ್ಯಡ್ ಆಗಿರುತ್ತಲ್ವ, ಆವಾಗ ಏನೋ ಒಂದು ಮ್ಯೂಸಿಕ್ ಆ್ಯಡ್ ಆಗಿರೋದು ಬಂತು ಅಂತಂದರೆ ಅಲ್ಲಿ ಅದೆಷ್ಟಿರುತ್ತೋ ಅಷ್ಟನ್ನು ಟ್ರಿಮ್ ಮಾಡಿ, ಬೇಡ ಅಂತ ಹೇಳಿದ್ರೆ ಅದನ್ನು ಮ್ಯೂಟ್ ಮಾಡಿಬಿಡಿ. ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದಷ್ಟು ಅದ್ರ ಬಗ್ಗೆ ನೀವು ಗಮನ ಇಟ್ಕೊಳ್ಳೇಬೇಕು. ಇದಿಷ್ಟು ಕಾಪಿರೈಟ್ ಸ್ಟ್ರೈಕ್ ಮತ್ತು ಕ್ಲೈಮ್ ಬಗ್ಗೆ. ಆದಷ್ಟು ಇದ್ರ ಬಗ್ಗೆ ಗಮನ ಇರಲಿ. ಒಂದು ವೇಳೆ ನಿಮಗೇನಾದರೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ಚೆಕ್ ಮಾಡಿ. ಏನು ಮಾಡಬೇಕು, ಯಾವುದರಿಂದ ನಮ್ಗೆ ಕಾಪಿರೈಟ್ ಬರ್ತಿದೆ, ಯಾವುದರಿಂದ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಎಲ್ಲ ಒಂದ್ಸಲಿ ಚೆಕ್ ಮಾಡಿ. ನೀವು ಹೊಸದಾಗಿ ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೊಂದು ಐಡಿಯಾ ಇರುತ್ತೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಐಡಿಯಾ ಇರುತ್ತೆ. ಇದನ್ನು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.